ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ, ಈ ಗೋಡೆ ನೋಡಿದ್ರೆ ಇದು ಕೋಟೆಯ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ, ಈ ಗೋಡೆ ನೋಡಿದ್ರೆ ಇದು ಕೋಟೆಯ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ, ಈ ಗೋಡೆ ನೋಡಿದ್ರೆ ಇದು ಕೋಟೆಯ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ, ಈ ಗೋಡೆ ನೋಡಿದ್ರೆ ಇದು ಕೋಟೆಯ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ, ಈ ಗೋಡೆ ನೋಡಿದ್ರೆ ಇದು ಕೋಟೆಯ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ.
ಕಡೆ ನೋಡೋದನ್ನ ಈ ರೀತಿಯ ನೋಡಿ ಈ ಗೋಡೆ ನೋಡಿದ್ರೆ ಇದು ಕೋಟೆ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗೋಡೆ, ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ ಈ ಗೋಡೆ ನೋಡಿದ್ರೆ ಇದು ಕೋಟೆ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗೋಡೆ, ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ ಈ ಗೋಡೆ ನೋಡಿದ್ರೆ ಇದು ಕೋಟೆ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗೋಡೆ, ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ ಈ ಗೋಡೆ ನೋಡಿದ್ರೆ ಇದು ಕೋಟೆ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಕಾಲದ ಗೋಡೆ, ಕೋಟೆಯ ಗೋಡೆ ಗೋಚರವಾಗಿರ್ತಕ್ಕಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪುರಾತನ ಕೋಟೆ ಗೋಡೆ ಕಂಡು ಬಂದಿದೆ. ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ಕೊಡ್ತಾ ಇದೆ, ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇಲ್ಲೊಂದು ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡ್ತಿದ್ದಂತೆ ಈ ಕೋಟೆಯ ಗೋಡೆ ಗೋಚರವಾಗಿದೆ. ಈ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದಾವೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳು ಇವುಗಳನ್ನೇ ಬಳಸಿ ಗೋಡೆಯ ನಿರ್ಮಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಈ ರೀತಿಯ ನೋಡಿ ಈ ಗೋಡೆ ನೋಡಿದ್ರೆ ಇದು ಕೋಟೆ ಗೋಡೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳಿದ್ದಾವಲ್ಲ, ಕಲ್ಲಿನ ಶಾಸನ ಇರ್ಬೋದು, ಬೇರೆ ಬೇರೆ